ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ಇಬ್ಬರಿಗಾಗುವಷ್ಟು ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಮೊದಲನೇದಾಗಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಮಸಾಲೆಗೆ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ತೊಗೋಬೇಕು. ಒಂದು 6ರಿಂದ 7 ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಆಮೇಲೆ 2 ಲವಂಗ ತೊಗೋಬೇಕು. 2 ಇಂಚ್ ಆಗುವಷ್ಟು ಚಕ್ಕೆ ತೊಗೊಬೇಕು. ಆಮೇಲೆ 5ರಿಂದ 6 ಆಗುವಷ್ಟು ಈಗ ಬಿಡಿಸಿಟ್ಟಿರುವಂಥ ಗೋಡಂಬಿನ ಹಾಕ್ಕೊಳ್ಳೋಣ. ಆಮೇಲೆ 3 ಮೆಣಸು ಕಾಳು ಹಾಕ್ಕೋಬೇಕು. ರುಬ್ಬಕ್ಕೇ ಹಾಕ್ಕೋಬೇಕು ಇವೆಲ್ಲ. ಹಾಕ್ಕೊಂಡು ನೀಟಾಗಿ ನೈಸಾಗಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಆಮೇಲೆ ಪಲಾವ್ ಸಾಮಾನು ತೊಗೊಂಡಿದ್ದೀನಿ. ಇಲ್ಲಿ ಪಲಾವ್ ಸಾಮಾನು ಏನೇನೆಂದರೆ ಅದನ್ನ ಚಕ್ಕೆ, ಈ ಸ್ಟಾರ್ ಹೂವು ಮತ್ತು ಏಲಕ್ಕಿ ಕಾಯಿ 4 ತೊಗೊಬೇಕು. ಆಮೇಲೆ ಇಲ್ಲಿ ಜೀರಿಗೆ ಹಾಕಲ್ಲ, ಜೀರಿಗೆ ಬದಲು ಓಮ್ ಕಾಳು ಹಾಕ್ಕೊಳ್ಳೋಣ. ಪಲಾವ್ ಸಾಮಾನೆಲ್ಲ ಒಂದು ಬೌಲ್ಗೆ ಹಾಕಿ ಮುಂಚೆನೇ ತೆಗ್ದಿಟ್ಕೊಳ್ಳಿ. ಆಮೇಲೆ ಎಣ್ಣೆ ಕಾಯ್ದ್ಮೇಲೆ ಹಾಕ್ಕೊಳ್ಳೋಕೆ ಸರಿ ಹೋಗುತ್ತೆ. ಮೊದಲಿಗೆ ಕುಕ್ಕರ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಕುಕ್ಕರ್ ಕಾದ್ಮೇಲೆ ಹಾಕ್ಕೊಳ್ಳಿ ಎಣ್ಣೆ. ಆವಾಗ ಎಲ್ಲ ಮಸಾಲೆ ಐಟಮ್ಸ್ಗಳನ್ನು ನೀಟಾಗಿ ಮಾಡೋಕ್ಕೆ ಸರಿ ಹೋಗುತ್ತೆ. ಎಣ್ಣೆ ಕಾದ ನಂತರ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ 3 ಪಲಾವ್ ಎಲೆ ತೊಗೊಂಡು ಅದನ್ನು ಒಂದು 30 ಸೆಕೆಂಡ್ ಹುರ್ಕೊಳ್ಳೋಣ. 30 ಸೆಕೆಂಡ್ ಹುರ್ಕೊಂಡ್ಮೇಲೆ ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟ್ ರುಬ್ಕೋಬೋದು. ಇಲ್ಲ ಅಂತ ಅಂದರೆ ನಿಮಗೆ ಸಪ್ರೇಟ್ ರುಬ್ಕೊಳ್ಳೋಕ್ಕಾಗಲ್ಲ ಅಂತ ಅಂದರೆ ನೀವು ಮಸಾಲೆ ರುಬ್ಕೊಳ್ಳೋಕ್ಕೇ ಹಾಕ್ಕೋಬೋದು. ಇಲ್ಲಿ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡ್ಮೇಲೆ ಅದನ್ನು ಒಂದು 30 ಸೆಕೆಂಡು ಅದು ಹಸಿ ವಾಸನೆ ಹೋಗೋ ಥರ ಹುರ್ಕೊಂಡ್ಮೇಲೆ 2 ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸೈಜಿಂದು. ನೀವು ಮೀಡಿಯಮ್ ಸೈಜಿಂದಾಗಲಿ ದಪ್ಪ ಸೈಜಿಂದ ತೊಗೊಂಡ್ರೆ 1 ತೊಗೊಂಡ್ರೆ ಸಾಕು. 1 ಈರುಳ್ಳಿನ ಚೆನ್ನಾಗಿ ಹುರಿದಾದ್ಮೇಲೆ ಇಲ್ಲಿ ಟೊಮೊಟೊ ತೊಗೋಬೇಕು. ಟೊಮೊಟೊ ಹಸಿ ವಾಸನೆ ಎಲ್ಲ ಹೋಗೋ ಥರನೇ ಹುರ್ಕೊಬೇಕು ನೀವು. ಅದಾದಮೇಲೆ ಅದನ್ನೊಂದು 30 ಸೆಕೆಂಡ್ ಹುರಿದಾದ್ಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಹಾಕ್ಕೋಬೇಕು. ಆ ಮಸಾಲೆಗೆ ಒಂಚೂರು ನೀರು ಸೇರಿಸಿ ಈರುಳ್ಳಿ ಒಳಗಡೆನೇ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ನೀವು ಅದನ್ನು ತಿರುಗಿಸ್ಕೊಳ್ಳಿ. ಈ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪಿಂದೆಲ್ಲ ಹಸಿ ವಾಸನೆ ಹೋಗಬೇಕು, ಇಲ್ಲಾಂದರೆ ಪಲಾವ್ ಟೇಸ್ಟ್ ಚೆನ್ನಾಗಿ ಬರಲ್ಲ. ಅದರಿಂದ ಅದನ್ನು ಒಂದು ನಿಮಿಷ ಇಲ್ಲ 2 ನಿಮಿಷ ಎಣ್ಣೆ ಬಿಟ್ಕೊಳ್ಳೋಕೆ ಬಿಡಿ. ಅದಾದಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಅರಿಶಿನ ಹಾಕಿ, ಅರಿಶಿನ ಹಾಕಿದ್ಮೇಲೆ 1/4 ಚಮಚದಷ್ಟು ಖಾರದ ಪುಡಿ ಹಾಕಬೇಕು. 3/4 ಚಮಚದಷ್ಟು ಧನಿಯಾ ಪುಡಿ ಹಾಕಬೇಕು. ಧನಿಯಾ ಪುಡಿ ಹಾಕಿದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕಿ, ಅದಾದಮೇಲೆ 1.5 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕಿ ಮತ್ತೆ ತಿರುಗಿಸಿ ಅದು ಎಣ್ಣೆ ಫುಲ್ಲು ಬಿಟ್ಕೋಬೇಕು. ನೋಡಿ ಹೆಂಗೆ ಈಗ ಎಣ್ಣೆ ಬಿಟ್ಕೊಂಡು ಕುದೀತಿದೆ, ಆ ಥರ ಕುದಿಯೋ ಥರ ಮಾಡ್ಕೊಳ್ಳಿ. ಕುದ್ದಾದಮೇಲೆ ಮತ್ತೆ ತಿರುಗಿಸ್ಕೊಂಡು ಅದಕ್ಕೇ ಸ್ವಲ್ಪ ತರಕಾರಿಗಳೆಲ್ಲ ಆಲೂಗೆಡ್ಡೆ ಆಗಿರ್ಬೋದು, ಇಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ಅದನ್ನು ಹಚ್ಚಿಟ್ಕೊಂಡು ತೊಳೆದು ಕುಕ್ಕರ್ ಒಳಗಡೆ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಅದಕ್ಕೆ 3 ಗ್ಲಾಸ್ ನೀರು ಹಾಕಬೇಕು. ಏಕೆಂದರೆ ತರಕಾರಿಗಳೆಲ್ಲ ಬೇಯಬೇಕಲ್ವ. ಹಾಕ್ಕೊಂಡು ಅದನ್ನು ನೀಟಾಗಿ ತಿರುಗಿಸ್ಕೊಂಡು 2 ವಿಷಲ್ ಹೊಡ್ಸ್ಕೊಳ್ಳಿ. ಅದಾದಮೇಲೆ ಲಿಡ್ ಓಪನ್ ಮಾಡಿ ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನು ತಿರುಗಿಸ್ಕೊಳ್ಳಿ. ಇನ್ನೂ ಅನ್ನ ಆಗಿರಲ್ಲ, ಒಂದು ಸ್ವಲ್ಪ ಆಗಿರಬೇಕಾಗಿರುತ್ತೆ. ಆವಾಗ ಪ್ಲೇಟ್ ಹಾಕಿ ದಮ್ ಕಟ್ಕೊಳ್ಳೋಣ. ಸ್ವಲ್ಪ ವೆಯ್ಟ್ ಇಟ್ಟು ನೀವು ದಮ್ ಕಟ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ. ಪಲಾವ್ ಇಬ್ರಿಗಾಗುವಷ್ಟು ಮಾತ್ರ ತೋರಿಸ್ಕೊಟ್ಟಿರೋದು. ಇನ್ನೂ ಜಾಸ್ತಿ ಜನಕ್ಕೆ ಮಾಡೋ ಥರ ಆದರೆ ಕಮೆಂಟ್ ಮಾಡಿ, ನಾನು ಅದನ್ನು ತಿಳಿಸ್ಕೊಡ್ತೀನಿ. ಮತ್ತು ನೆಕ್ಸ್ಟ್ ಯಾವ ರೆಸಿಪಿ ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬೇ ಮಾಡಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಟ್ರೈ ಮಾಡಿ ಮನೇಲಿ ಹೇಗಿತ್ತು ಪಲಾವ್ ಅಂತ ಕಮೆಂಟ್ ಮಾಡಿ. ಮುಂದೆ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಪಲಾವ್ ರೆಸಿಪಿನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು. ಬಾಯ್.